ಇವತ್ತು ನಾವು ಕೇಳ್ತಾ ಇರೋದು ಸಣ್ಣ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಜಮ್ಮು ಬಿಟ್ಟರೆ ಇಡೀ ಕಾಶ್ಮೀರ ಬಿಟ್ಟರೆ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ಮುಸ್ಲಿಂ ಮುಖ್ಯಮಂತ್ರಿಗಳಿದ್ದಾರೆ? ಆಡಳಿತ ಹಿಂದುಳಿದ ಕೈಯಲ್ಲೇ ಅದರಲ್ಲಿ. ಮೋದಿಯವರು OBC ಏನ್ರಿ ನೋಡ್ರಿ, ಅವರು RSS ಪ್ರಚಾರಕರು ಅದಾರ. ಯಾವ ರಾಜ್ಯದಲ್ಲೇ ಮುಸಲ್ಮಾನರು ದಲಿತರು ಎಷ್ಟು ಜನ ಇದ್ದಾರಪ್ಪ ಇಲ್ಲ ನಮ್ಮ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿ, ದೊಡ್ಡ ದೊಡ್ಡ ಮಿನಿಸ್ಟ್ರಾಗಿ. ಆದರೂ ಇನ್ನೂ ಆ ಇರ್ಸೆ ಯಾಕೆ ಅಂತ ಅವ್ರು ಹೆಚ್ಚು ಹೇಳ್ತಾರ ಮಾಡ್ತಾರೆ. ಅವ್ರಿಗೂ ಬದುಕೋದು ಕಷ್ಟ ಆಗಿದ್ರೆ ಅವ್ರ ಮಕ್ಕಳ ಮುಸ್ಲಿಮ್ರು ಇರ್ಬೋದು, ಅಲ್ಲಿ ಬಡತನ ಹೆಚ್ಚದ. ಈಗಲೇ ಅದ್ರ ಬಗ್ಗೆ ನಿಮ್ಗೊಂದು ಆಯೋಗದ ಬಗ್ಗೆ ಹೇಳಿದ್ದೀನಲ್ಲ, ಹಿಂದಿನ ಎಪಿಸೋಡ್ ಸಾಕಷ್ಟು ಚರ್ಚೆ ಮಾಡಿದ್ದದ. ನಾ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಅವ್ರಲ್ಲೇ ಬಡತನ ಅದ, ಅಲ್ಲೂ ನೋವುಗಳಿದ್ದಾವ, ಸಂಕಟಿದ್ದಾವ. ಅದನ್ನು ಕಣ್ಣು ತೆರೆದು ನೋಡ್ರಿ. ನಾವು ಮೊದಲು ಅವ್ರನ್ನ ಗಾಂಧೀಜಿಯವ್ರು ಹೇಳೋದು ಅದನ್ನು ನೀವು ಅದನ್ನ ವಿರೋಧ ಮಾಡ್ತೀರಿ, ಏನು ಮಾಡ್ಲಿಕ್ಕೆ ಸಾಧ್ಯದ? ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಬೇಕು. ನಾವು ಹೇಳಿ ತಪ್ತಾ ಇದ್ದೀವಿ ಅಂದಾಗ ಇನ್ನೊಬ್ಬರ ಬಗ್ಗೆ ನಮ್ಗೆ ಗೊತ್ತಾಗ್ತದೆ. ಆಗ ಅವ್ರು ನಮ್ಗೆ ಟ್ರೀಟ್ ಮಾಡೋದು ಸಾಧ್ಯತೆಗಳು ಹೆಚ್ಚಾಗ್ತಾವೆ. ಭಾಳಷ್ಟು ಜನ ಏನು ದ್ವೇಷ ಭಾಷಣ ಮಾಡ್ತಾರಲ್ಲ, ಮಾಡಿಸ್ತಾರ, ಮತ್ತೇನು ಮಾಡ್ತಾರೆ, ದ್ವೇಷ ಹಬ್ಬಿಸ್ತಾರಲ್ಲ. ಈ ಜನರಲ್ಲೇ ಕೇವಲ ತಮ್ಮ ಒಂದು ಹಳದಿ ಚಸ್ಮಂದು ಮಾತ್ರ ಸಮಾಜ ನೋಡೋದು ದೃಷ್ಟಿಕೋನದ. ಅದಕ್ಕೆ ಅನಿವಾರ್ಯವಾಗಿ ದಂಡೋಪಾಯ ಮಾಡಲೇಬೇಕಾಗ್ತದೆ ರೀ. 75 ವರ್ಷಗಳಲ್ಲಿ ಇಲ್ಲದ್ದು ಈ ಕಾನೂನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರಂದರೆ, ಕಾಂಗ್ರೆಸ್ ಅದರಲ್ಲೇ ಇಲ್ಲಂತಲ್ಲ, ತುಷ್ಟೀಕರಣ ಪದ್ಧತಿ ಇಲ್ಲಂತ ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಮತ್ತು ಯಾರಾದರೂ ಅವ್ರ ಬಗ್ಗೆ ಕಾಳಜಿ ವಹಿಸಬೇಕಲ್ಲ. ನಮ್ಮ ದೇಶದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿದ್ದಾರೆ ಅವರು, ನಮ್ಮಲ್ಲಿ ಇದ್ದಾರೆ ಅವರು, ಈಗ ನಮ್ಮವರು ಅನ್ನೋ ಭಾವ ನಾವು ಯಾಕೆ ಬೆಳೆಸ್ಕೊಳ್ತಾ ಇಲ್ಲ? ಅದು ಬೆಳೆಸ್ಬೇಕಾದಾಗ